ಹಾಯ್ ಹಲೋ ನಮಸ್ಕಾರ. ಇಂಡಿಯಾ ವರ್ಸಸ್ ಇಂಗ್ಲೆಂಡ್ ಸೆಕೆಂಡ್ ODI ಮ್ಯಾಚ್ ರಿವ್ಯೂಗೆ ಸ್ವಾಗತ. ಏನು ಗುರು, ನಮ್ಮ ಟೀಮ್ ಇಂಡಿಯಾ ಡಾಮಿನೇಷನ್ ಈ ರೀತಿ ಇದೆ ಇಂಗ್ಲೆಂಡ್ ವಿರುದ್ಧ. T20 ಸೀರೀಸ್ ಜೊತೆಗೆ ODI ಸೀರೀಸ್ ಕೂಡ ಇಂಡಿಯಾ ಪಾಲಾಗಿದೆ. ಇನ್ನೇನಿದ್ರು ಚಾಂಪಿಯನ್ಸ್ ಟ್ರೋಫಿನ ಎತ್ಕೊಂಡು ಬರೋದು ಅಷ್ಟೇ ಬಾಕಿ ಇದೆ. ರೋಹಿತ್ ಶರ್ಮಾ ಫಾರ್ಮ್ಗೆ ಬಂದಾಯಿತು. ಏನು ಬ್ಯಾಟಿಂಗ್ ಆಡಿದ್ರು ಗುರು, ಬೆಂಕಿ ಭರ್ಜರಿ ಅಂತಲೇ ಹೇಳಬೇಕು. ಸೊ ಈ ಮ್ಯಾಚಲ್ಲಿ ಟಾಸ್ ಗೆದ್ದಿದ್ದು ಇಂಗ್ಲೆಂಡ್ ಟಾಸ್ ಗೆದ್ದು ಬ್ಯಾಟಿಂಗ್ನ ಚೂಸ್ ಮಾಡ್ತಾರೆ. ಸೊ ಫಸ್ಟ್ ಬ್ಯಾಟಿಂಗ್ ಬಂದ ಇಂಗ್ಲೆಂಡು 304 ರನ್ಸ್ ಹೊಡೆದು ಆಲ್ಔಟ್ ಆಗ್ತಾರೆ. ಒಂದು ಒಳ್ಳೆ ಟಾರ್ಗೆಟ್ ಸೆಟ್ ಮಾಡ್ತಾರೆ. ಇಂಗ್ಲೆಂಡ್ ಬ್ಯಾಟರ್ಸ್ ಕಡೆ ಬರೋದಾದರೆ ಓಪನಿಂಗ್ ಪಾರ್ಟ್ನರ್ಶಿಪ್ಪು ಮಸ್ತಾಗಿ ಬಂತು. ಫಿಲ್ ಸಾಲ್ಟ್ ಮತ್ತು ಬೆನ್ ಡೆಕೆಟ್ ನಡುವೆ 81 ರನ್ಸ್ ಪಾರ್ಟ್ನರ್ಶಿಪ್ ಬಂತು. ಬೆನ್ ಡೆಕೆಟ್ 65 ರನ್ಸ್ ಹೊಡೆದು ಔಟ್ ಆಗ್ತಾರೆ. ಜಾಯ್ ರೂಟ್ ಕೂಡ ಚೆನ್ನಾಗಿ ಆಡಿದ್ರು, 69 ರನ್ಸ್ನ ಹೊಡೆದು ಔಟ್ ಆದರು. ಮತ್ತು ಆ್ಯರಿ ಬ್ರೂಕಿಂದ ಒಳ್ಳೆ ಕ್ಯಾಮಿಯೋ ಬಂತು. ಕ್ಯಾಪ್ಟನ್ ಬಟ್ಲರ್ ಡೀಸೆಂಟಾಗಿ 34 ರನ್ಸ್ನ ಹೊಡೆದ್ರು. ಮತ್ತು ಲಿಯಾಮ್ ಲಿವಿಂಗ್ ಸ್ಟೋನ್ ಕೂಡ ಕೊನೆವರೆಗೂ ನಿಂತ್ಕೊಂಡು 41 ರನ್ಸ್ನ ಕಲೆ ಹಾಕ್ತಾರೆ. ಅದರಲ್ಲಿ 2 ಬೌಂಡ್ರಿ 2 ಸಿಕ್ಸ್ ಕೂಡ ಇತ್ತು. ಬಟ್ ಅನ್ಫಾರ್ಚುನೇಟ್ಲಿ ಏನಿಲ್ಲ, ಲಾಸ್ಟ್ ಓವರಲ್ಲಿ ರನ್ಔಟ್ ಆಗ್ತಾರೆ ಲಿಯಾಮ್ ಲಿವಿಂಗ್ ಸ್ಟೋನು. ಸೊ ಇಂಗ್ಲೆಂಡು ಬ್ಯಾಟಿಂಗ್ನ ಚೆನ್ನಾಗಿ ಆಡಿದ್ರು, 305 ರನ್ಸ್ಗಳ ಒಳ್ಳೆ ಟಾರ್ಗೆಟ್ ಕೊಟ್ಟರು. ನಮ್ಮ ಬಾಲರ್ಸ್ ಕಡೆ ಬರೋದಾದರೆ ಎಂದಿನಂತೆ ಪ್ರಾಮಿಸಿಂಗ್ ಪರ್ಫಾರ್ಮೆನ್ಸ್ ಕೊಟ್ಟಿದ್ದು ರವೀಂದ್ರ ಜಡೇಜಾ ಅವರು 3 ವಿಕೆಟ್ನ ತೆಗೆದ್ರು ಮತ್ತು ಎಕಾನಮಿಕಲ್ ಆಗಿ ಬಾಲಿಂಗ್ ಮಾಡಿದ್ರು. ಆಮೇಲೆ ಡೆಬ್ಯೂ ಮಾಡಿದಂಥ ವರುಣ್ ಚಕ್ರವರ್ತಿ 1 ವಿಕೆಟ್ ತೆಗೆದ್ರು. ಸೊ 305 ಬಿಗ್ ರನ್ಸ್ನ ಚೇಸ್ ಮಾಡ್ತಾ ಬಂದ ನಮ್ಮ ಟೀಮ್ ಇಂಡಿಯನ್ ಓಪನರ್ಸು ಔಟ್ಸ್ಟ್ಯಾಂಡಿಂಗ್ ಪರ್ಫಾರ್ಮೆನ್ಸ್ ಕೊಟ್ಟರು. ರೋಹಿತ್ ಮತ್ತು ಗಿಲ್ ನಡುವೆ 136 ರನ್ಸ್ಗಳ ಓಪನಿಂಗ್ ಪಾರ್ಟ್ನರ್ಶಿಪ್ ಬಂತು. ಅನ್ಸ್ಟಾಪೇಬಲ್ ಆಗಿ ಆಡಿದ್ದು ರೋಹಿತ್ ಶರ್ಮಾ. ಸುಮಾರು ಪ್ರಶ್ನೆಗಳಿಗೆ ಈ ಮ್ಯಾಚಲ್ಲಿ ಉತ್ತರ ಕೊಟ್ಟರು ಸೆಂಚುರಿ ಹೊಡೆಯುವುದರ ಮೂಲಕ. 119 ರನ್ಸ್ನ ಜಸ್ಟ್ 90 ಬಾಲ್ಸಲ್ಲಿ ಹೊಡಿತಾರೆ. ಅದರಲ್ಲಿ 12 ಬೌಂಡ್ರಿ ಮತ್ತು 7 ಸಿಕ್ಸ್ ಕೂಡ ಇತ್ತು. ಶುಭ್ಮನ್ ಗಿಲ್ ಕೂಡ ಸಖತ್ತಾಗಿ ಆಡಿದ್ರು, ಬ್ಯಾಕ್ ಟು ಬ್ಯಾಕ್ ಹಾಫ್ ಸೆಂಚುರಿನ ಕಂಪ್ಲೀಟ್ ಮಾಡಿಕೊಂಡ್ರು. ಬಟ್ ಬೇಜಾರಾಗಿದ್ದೇನಪ್ಪ ಅಂದರೆ ನಮ್ಮ ವಿರಾಟ್ ಕೊಹ್ಲಿ ಅವರು ಔಟ್ ಆಗಿದ್ದು ಬ್ಯಾಡ್ ಲಕ್ ಅಂತಲೇ ಹೇಳಬೇಕು ವಿರಾಟ್ಗೆ. ಬಟ್ ಶ್ರೇಯಸ್ ಅಯ್ಯರ್ ಪಿಲ್ಲರ್ ಥರ ನಿಂತ್ಕೊಂಡು 44 ರನ್ಸ್ನ ಹೊಡೆದ್ರು. ಮಿಸ್ಕಮ್ಯುನಿಕೇಷನಿಂದ ರನ್ಔಟ್ ಆಗ್ತಾರೆ ಶ್ರೇಯಸ್ ಔಟ್ ಆದಮೇಲೆ ರಾಹುಲ್ ಮತ್ತು ಹಾರ್ದಿಕ್ ಪಾಂಡ್ಯ ವಿಕೆಟ್ನ ಬೇಗನೆ ಕಳ್ಕೊತಾರೆ. ಹಾರ್ದಿಕ್ ಪಾಂಡ್ಯ ಔಟ್ ಆದಾಗ 19 ರನ್ಸ್ ಬೇಕಿತ್ತು. ಓವರ್ ಬೇಕಾದಷ್ಟಿತ್ತು. ಅಕ್ಷರ್ ಪಟೇಲ್ ಮತ್ತು ಜಡೇಜಾ ನಾಟ್ ಔಟ್ ಆಗಿ ಫಿನಿಶ್ ಮಾಡ್ತಾರೆ ಆರಾಮಾಗಿ, ಕೂಲಾಗಿ, ಕಾಮಾಗಿ. ಅಕ್ಷರ್ ಪಟೇಲ್ ಲಾಸ್ಟ್ ಮ್ಯಾಚಲ್ಲಿ ಯಾವ ರೀತಿ ಆಡಿದ್ರು ಅದೇ ರೀತಿ ಈ ಮ್ಯಾಚಲ್ಲಿ 41 ರನ್ಸ್ನ ಹೊಡೆದು ನಾಟ್ ಔಟ್ ಆಗಿ ಫಿನಿಶ್ ಮಾಡಿದ್ರು. ಸೊ ಇಂಡಿಯಾ 4 ವಿಕೆಟ್ಸ್ಗಳಿಂದ ಈ ಮ್ಯಾಚ್ನ ಗೆದ್ದರು. ಸೀರೀಸ್ನ 2-0 ಮಾಡಿ ನಮ್ಮ ಟೀಮ್ ಇಂಡಿಯಾ ಸೀರೀಸ್ನ ಗೆದ್ದಿದೆ. ಈ ಮ್ಯಾಚಲ್ಲಿ ಔಟ್ಸ್ಟ್ಯಾಂಡಿಂಗ್ ಕ್ಯಾಚಸ್ನ ನೋಡಿದ್ವಿ ನಾವು ಶುಭ್ಮನ್ ಗಿಲ್ ಕಡೆಯಿಂದ. ಸೊ ಇನ್ನೊಂದು ಮ್ಯಾಚ್ ಬಾಕಿ ಇದೆ, ಅದು ಆಟಕ್ಕುಂಟು ಲೆಕ್ಕಕ್ಕಿಲ್ಲ. ನೋಡೋಣ ಗುರು ಏನಾಗುತ್ತೆ ಅಂತ. ನಮ್ಮ ಟೀಮ್ ಇಂಡಿಯಾ ಪಕ್ಕ ರೆಡಿ ಆಗಿದೆ, ಎಲ್ಲ ಪ್ಲೇಯರ್ಸ್ ಕೂಡ ಪಂಪ್ಟಪ್ ಆಗಿ ಇದ್ದಾರೆ. ಸೊ ಚಾಂಪಿಯನ್ಸ್ ಟ್ರೋಫಿನ ಗೆಲ್ಲೋದು ಅಷ್ಟೇ ಬಾಕಿ ಗುರು. ಸೊ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ನನ್ನನ್ನು ಸಪೋರ್ಟ್ ಮಾಡಿ ಗೈಸ್.